ಎಲ್ಲರಿಗೂ ನಮಸ್ಕಾರ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಇದು ನಮ್ಮ ಮನೆಯ ಮುದ್ದಾದ ಕಂದ. ಇದು ನನ್ನ ತಂಗಿ ಮಗ. ಇವನು ತುಂಬಾ ಶಾರ್ಪ್ ಇದ್ದಾನೆ. ಇವನ ಹೆಸರು ಪರೀಕ್ಷಿತ್ ಅಂತ. ಇವನು ಹುಟ್ಟುಹಬ್ಬಕ್ಕೆ ಅವ್ರ ಮನೆಯಲ್ಲೇ ಚಿಕ್ಕದಾಗಿ ಫಂಕ್ಷನನ್ನು ಮಾಡಿದರು. ಹಾಗೆ ಒಂದು ಫೋಟೋ ತೆಗೆಸ್ಕೊಳ್ಳೋದಕ್ಕಂತಲೇ ಒಂದು ಪ್ಲೇಸನ್ನು ಸಹ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೂ ಸಹ ತುಂಬ ಇಷ್ಟ ಆಗುತ್ತೆ. ನೀವು ಸಹ ಮನೆಯಲ್ಲಿ ಈ ರೀತಿ ಆಚರಣೆ ಮಾಡ್ಕೋಬೋದು. ಅದಕ್ಕೆ ನಾವು ಬೆಂಗಳೂರಿಂದ ಹೊರಟ್ವಿ. ಅವರು ಇರೋದು ಆರ್ ಟಿ ನಗರಲ್ಲಿ. ಸೊ ನನ್ನ ಮಗನಿಗೆ ಮೆಜೆಸ್ಟಿಕ್ಕನ್ನು ತೋರಿಸ್ಬೇಕು ಅಂತ ಅಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ಟೈಮ್ ಆಗಿಲ್ಲ. ಹಾಗೆ ನಾವು ಅಲ್ಲಿಂದ ಹೋಗ್ತಾ ದೇವಸ್ಥಾನಗಳು, ಹಾಗೆ ಅವನಿಗೂ ತುಂಬ ಖುಷಿ ಇತ್ತು. ಯಾಕಂದರೆ ಅವ್ರ ಅಣ್ಣ ಭುವನ್ ಅಂತ ಇದ್ದಾನೆ, ಅವನ ಜೊತೆ ಇವನು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಹಾಗಾಗಿ ಅವ್ರ ಮನೆಗೆ ಹೋದ್ವಿ. ಎಲ್ಲರೂ ಹಾಯ್ ಮಾಡಿದ್ರು. ನಾವು ಅಷ್ಟೊತ್ತಿಗೆ ಅವರೆಲ್ಲ ರೆಡಿ ಆಗಿಬಿಟ್ಟಿದ್ರು, ಎಲ್ಲ ಪ್ರಿಪೇರನ್ನು ಮಾಡ್ಕೊಂಡಿದ್ರು. ಇದು ನನ್ನ ಇನ್ನೊಬ್ಬ ತಂಗಿ ಮಗ, ಹಾಗೆ ಇನ್ನೊಬ್ಬ ತಂಗಿ ಮಗಳು. ತುಂಬ ಆ ಇಡೀ ಫ್ಯಾಮಿಲಿಗೆ ಅವಳೊಬ್ಬಳೇ ಮುದ್ದಾದ ಮಗಳು, ಇನ್ನಿದ್ದರೆಲ್ಲ ಬಾಯ್ಸ್. ಸೊ ಈಗ ನಮ್ಮ ಪರೀಕ್ಷಿತ್ ಬರ್ಡೇಗೆ ಏನೆಲ್ಲ ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಸರಳವಾಗಿ ಮಾಡಿದ್ದಾರೆ. ಮನೆಯಲ್ಲಿ ಈ ರೀತಿ ಈಸಿಯಾಗಿ ಸರಳವಾಗಿ ಮಾಡ್ಕೋಬೋದು. ಹಾಗೆ ಇಲ್ಲಿ ಅವ್ರ ತಾಯಿನೇ ಖುದ್ದಾಗಿ ರೆಡಿ ಮಾಡಿರುವಂಥ ಪರೀಕ್ಷಿತ್ ವನ. ಈ ವನವನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇದು ಒಂದು ಫೋಟೋ ತೆಗೆಸ್ಕೊಳ್ಳುವಂಥ ಜಾಗ. ಇದು ನಮ್ಮ ಮನೆಯ ಮುದ್ದು ಕಂದಮ್ಮ. ಇದು ನನ್ನ ತಮ್ಮನ ಮಗ. ಊರಿಂದ ಬಂದಿದ್ದಾರೆ, ಚಿತ್ರದುರ್ಗದಿಂದ. ಇವರು ನನ್ನ ತಾಯಿ. ಇವರು ಹಾಯ್ ಅಂದರೆ ಅವನು ಸಹ ಹಾಯ್ ಅಂತಾನೆ. ಆ ಒಂದು ಪ್ಲಾಸ್ಟಿಕ್ ಬಾಟ್ಲು ಕೊಡೋ ಅಂದರೆ ಕೊಡ್ತಾ ಇಲ್ಲ ಯಾರ ಕೈಗೂ. ಆ ಬಾಟ್ಲ್ ಇಟ್ಕೊಂಡೆ ಹಾಯ್ ಅಂತ ಮಾಡ್ದ ಎಲ್ಲರಿಗೂ. ಸೊ ತುಂಬಾ ಖುಷಿ ಆಯಿತು. ಹಾಗೆ ಮನೆಗೆ ಬರುವಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಬಾಳೆಹಣ್ಣು ಎಲೆಡಿಕೆಯನ್ನು ರೆಡಿ ಮಾಡಿಟ್ಟಿದ್ಲು. ಹಾಗೆ ಮಗುಗೆ ಆರತಿ ಮಾಡೋದಕ್ಕೆ ಆರತಿನೂ ರೆಡಿ ಮಾಡಿಟ್ಟಿದ್ಲು. ಹಾಗೆ ಅವರ ಮನೆ ಪಕ್ಕದ ಮನೆ ಆಂಟಿ, ಇವರು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವ್ರನ್ನ ಬಿಟ್ಟು ಇರೋದೇ ಇಲ್ಲ, ಅವ್ರ ಫ್ಯಾಮಿಲಿಯನ್ನು ಬಿಟ್ಟು. ಹಾಗೆ ಇವರು ಅವ್ರ ಮಗಳು. ಹಾಗೆ ಈ ಅಂಕಲ್ ನೋಡಿದ್ರೆ ಅವನಿಗೆ ತುಂಬಾ ಇಷ್ಟ, ಅವ್ರನ್ನ ಬಿಟ್ಟೇ ಇರಲ್ಲ ಅಂತಾನೆ. ಹಾಗಾಗಿ ಅವರೆಲ್ಲರ ಹತ್ರನೂ ನಾನು ಹೇಳ್ಸಿದೆ. ಇದು ನನ್ನ ತಂಗಿ ಮಗ, ಇವನು ಭೀಮಾ ಅಂತಲೇ ಹೇಳ್ಬೋದು. ಅಷ್ಟು ಮುದ್ದಾಗಿದ್ದಾನೆ, ಸೈಲೆಂಟ್ ಆಗಿದ್ದಾನೆ. ಇವರು ನನ್ನ ಲಾಸ್ಟ್ ತಂಗಿ. ಹಾಗೆ ಎಲ್ಲರೂ ಬಂದಿದ್ದರು, ಊರಿಂದ ಎಲ್ಲ ಚಿತ್ರದುರ್ಗದಿಂದ ಬಂದಿದ್ದರು. ಹಾಗೆ ಈ ಒಂದು ಫೋಟೋ ತೆಗಿತಾ ಇದ್ದಾರಲ್ಲ, ಆ ಮುದ್ದಾದ ಮಗಳು, ಅವಳು ನಮ್ಮ ಮನೆಯ ಮುದ್ದಾದ ಮಗಳು, ಒಬ್ಬಳೇ ಮಗಳು. ಅವರು ತುಮಕೂರಿಂದ ಬಂದಿದ್ದರು. ಹಾಗೆ ನೋಡಿ, ಈ ಪ್ಲೇಸ್ ಅಂತೂ ತುಂಬಾ ಇಷ್ಟ ಆಯಿತು. ಬಂದವರೆಲ್ಲ ತುಂಬ ಇಷ್ಟಪಟ್ಟರು. ಹಾಗೆ ಬರ್ಡೇ ಬಾಯ್ ಸಹ ತುಂಬ ಖುಷಿಯಾಗೇ ಇದ್ದ. ಅವರು ಅವರ ತಂದೆ ಜೊತೆ ಫೋಟೋ ಹೇಳ್ತಾ ಇದ್ದ ಫೋಟೋಗೆ. ನಾನೇನು ವಿಡಿಯೋ ಮಾಡ್ತಾಯಿದ್ದೆ ಅದಕ್ಕೆ. ಹಾಗೆ ಅವ್ರ ತಾಯಿನೂ ಬಂದು ಆಮೇಲೆ ಜಾಯಿನ್ ಆದರು. ಹಾಗೆ ನನ್ನ ಇನ್ನೊಬ್ಬ ಸಿಸ್ಟರ್ ಸಹ ಜಾಯಿನ್ ಆದರು. ಇವರು ನಮ್ಮ ತಮ್ಮನ ಹೆಂಡತಿ. ಹಾಗೆ ಅವ್ರ ಮಗು. ಇವನು ಸಹ ತುಂಬ ಖುಷಿ, ಆದರೆ ಅವನು ಯಾರ ಹತ್ರನೂ ಬರೋದಿಲ್ಲ. ಹಾಗೆ ಇನ್ನೇನು ಬರ್ತಡೇ ಪ್ರಾರಂಭವಾಯಿತು. ತುಂಬ ಚೆನ್ನಾಗಿ ಮಾಡಿದರು. ಅವನಿಗೆ ಪರಿಸರ ಅಂದರೆ ತುಂಬ ಇಷ್ಟ ಅಂತ ಲಯನ್ ಇರುವಂತಹ ಒಂದು ಬರ್ತಡೇ ಕೇಕನ್ನು ರೆಡಿ ಮಾಡಿಸಿದ್ರು. ಅದ್ರ ಮೇಲೆ ಪರೀಕ್ಷಿತ್ ಅಂತಲೂ ಸಹ ಬರೆಸಿದ್ರು. ತುಂಬ ಚೆನ್ನಾಗಿತ್ತು ಅದು ನೋಡೋದಕ್ಕೆ. ಆದರೆ ಹತ್ತಿರದಿಂದ ಫುಲ್ಲು ಅದನ್ನು ಕೇಕ್ ಫೋಟೋ ತೆಗಿಯೋಕ್ಕಾಗಲಿಲ್ಲ, ಯಾಕಂದರೆ ಜಾಗ ಸ್ವಲ್ಪ ಚಿಕ್ಕದಾಗಿತ್ತು ಆ ಪ್ಲೇಸಲ್ಲಿ. ಈ ರೀತಿಯಾಗಿ ರೆಡಿ ಮಾಡಿದ್ವಿ. ಹಾಗೆ ಅವನು ಅವ್ರ ಅಪ್ಪನ ಜೊತೆ ಬಾ ಅಂದರೆ ಬರಲಿಲ್ಲ. ಹಾಗೆ ನನ್ನ ತಂಗಿ ಮಗನ ಎತ್ಕೊಂಡು ಫೋಟೋಗೆ ಫೋಸ್ ಕೊಟ್ಟರು. ಅದಾದಮೇಲೆ ಹಾಗೆ ಅವನು ಕೇಕ್ ಕಟ್ ಮಾಡಿಸ್ಕೊಳ್ಳೋದಕ್ಕೆ ಇದು ಇಷ್ಟಪಡ್ತಾ ಇಲ್ಲ. ಅವನಿಗೆ ಕೇಕ್ ತಟ್ಟೆಯಲ್ಲಿ ಹಾಕಬೇಕು, ಆ ರೀತಿ ಇಷ್ಟ ಆಗ್ತಾಯಿದೆ. ಅದಕ್ಕೆ ಅವನು ಅವರು ಪಕ್ಕದ ಮನೆಯಲ್ಲಿರೋ ಆಂಟಿ ಅಂಕಲ್ ಜೊತೆ ನಿಂತ್ಕೊತೀನಿ ಅಂತ ತುಂಬ ಹಠ ಮಾಡ್ದ. ಆದಮೇಲೆ ಅವ್ರ ಜೊತೆ ಸಹ ಸ್ವಲ್ಪ ಹೊತ್ತು ನಿಲ್ಲಿಸಿ ಆಮೇಲೆ ಅವ್ರ ಅಪ್ಪನೇ ಎತ್ಕೊಂಡ್ರು. ಅವನು ಮತ್ತು ನನ್ನ ತಂಗಿ ಮಗನ ಇಬ್ಬರನ್ನೂ ಎತ್ಕೊಂಡು ನಿಂತ್ಕೊಂಡ್ರು. ಹೀಗೆ ಕೇಕ್ ಕಟ್ ಮಾಡೋ ಒಂದು ಸಂದರ್ಭ ಬಂತು. ಆಗ ಅವ್ರ ತಾಯಿನೂ ಸಹ ಜಾಯಿನ್ ಆದರು ಕೇಕ್ ಕಟ್ ಮಾಡೋದಕ್ಕೆ. ಹಾಗೆ ನನ್ನ ಮಗುನೂ ಸಹ ಜಾಯಿನ್ ಆದ. ಹಾಗೆ ಅವರ ಸ್ವಂತ ಅಣ್ಣ, ಹಾಗೆ ನನ್ನ ಮಗ, ಹಾಗೆ ಪ್ರತಿಯೊಬ್ಬರು ಜಾಯಿನ್ ಆದರು. ಎಲ್ಲರೂ ಸೇರಿಕೊಂಡು, ಚಿಕ್ಕ ಚಿಕ್ಕ ಮಕ್ಕಳು, ಹಾಗೆ ನನ್ನ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಕೇಕ್ನ ಫೈನಲಾಗಿ ಕೇಕ್ ಕಟ್ ಮಾಡಿದರು. ಸೊ ಅವನ ಖುಷಿ ತುಂಬಾ ಇತ್ತು. ಅವನಿಗೆ ಕೇಕ್ ಕೊಟ್ಟು ತಟ್ಟೆಯಲ್ಲಿ ಹಾಕಿ ಕೊಡಬೇಕು, ಆ ಥರ ಖುಷಿ ಪಡ್ತಾ ಇದ್ದ ಅವನು. ಹಾಗೆ ಅವ್ರ ತಾಯಿ ಅವನ ಕೈಯಿಂದ ಕೇಕನ್ನು ಕಟ್ ಮಾಡಿಸ್ತಾರೆ. ಅದು ಫೈನಲಾಗಿ ಕೇಕ್ ಕಟ್ಟಾಗುತ್ತೆ. ಕಟ್ಟಾದಮೇಲೆ ಎಲ್ಲರಿಗೂ ಸ್ವಲ್ಪ ಕೇಕ್ ಹಂಚಬೇಕು. ಅದಕ್ಕೂ ಮುಂಚಿತವಾಗಿ ಮಗುಗೆ ಸ್ವಲ್ಪ ಕೇಕನ್ನು ತಿನ್ನಿಸ್ತಾರೆ. ಅವ್ನು ಕೇಕ್ ಇಷ್ಟಪಟ್ಟು ತಿಂತಾನೆ. ಅದಾದಮೇಲೆ ಪ್ರತಿಯೊಬ್ಬರು ಫೋಟೋಗೆ ಫೋಸ್ ಕೊಡಬೇಕಲ್ವ. ಸೊ ಹಾಗಾಗಿ ಅವ್ರ ತಾಯಿ ಅವನಿಗೆ ಕೇಕ್ ತಿನ್ನಿಸಿ, ಪ್ರತಿಯೊಬ್ಬರು ಸ್ಟಾರ್ಟಿಂಗಲ್ಲಿ ಯಾರೇ ಕೇಕ್ ತಿನ್ನಿಸಿದ್ರು ತಿಂತಾನೆ ಅವನು. ಯಾಕಂದರೆ ಅದು ನಾರ್ಮಲಾಗಿ ಬ್ರೆಡ್ ಕೇಕ್ ಆಗಿರೋದ್ರಿಂದ ಏನು ಬೇಗ ಕರಗೋದಿಲ್ಲ. ಹಾಗಾಗಿ ಬೇಗ ಏನು ಪ್ರಾಬ್ಲಮ್ ಆಗೋಲ್ಲ. ಅದು ಅಂದರೆ ನೀರಾಗಿ ಕರಗೋಗಲ್ಲ. ಹಾಗಾಗಿ ಬ್ರೆಡ್ ಕೇಕ್ ಅಲ್ವಾ. ಸೊ ತುಂಬ ಹೊತ್ತು ಫೋಟೋಗೆ ಫೋಸ್ ಕೊಟ್ಟ. ಹಾಗೆ ನನ್ನ ಫ್ಯಾಮಿಲಿ ಫುಲ್ ನಿಂತ್ಕೊಂಡು ಫೋಟೋಗೆ ಫೋಸ್ ಕೊಟ್ಟರು. ಆದರೆ ನಮ್ಮ ಹಸ್ಬೆಂಡು ಬಂದಿರಲಿಲ್ಲ. ಯಾರು ನನ್ನ ಸಿಸ್ಟರ್ ಹಸ್ಬೆಂಡ್ಸು ಯಾರೂ ಬಂದಿರಲಿಲ್ಲ. ಸೊ ನಮ್ಮ ಫ್ಯಾಮಿಲಿ ಅಂದರೆ ನಾವು, ನಮ್ಮ ತಾಯಿ, ಹಾಗೆ ನನ್ನ ತಂಗಿಯರು, ಇಷ್ಟು ಜನ ಇದ್ವಿ. ಸೊ ತುಂಬಾ ಖುಷಿ ಇತ್ತು. ಎಲ್ಲ ಈ ಸಂದರ್ಭ ಒಂದು
ತುಂಬಾ ಮೆಮೊರೇಬಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಹಾಗೆ ನಾವು ಎಲ್ಲರೂ ಫೋಟೋಗೆ ಫೋಸ್ ಕೊಟ್ವಿ. ಹಾಗೆ ನನ್ನ ತಂಗಿ ಮಗ ತುಂಬಾ ಏನು ತೀಟೆ ಮಾಡ್ತಾಯಿದ್ದ. ಸೊ ಅವನ್ನ ಸ್ವಲ್ಪ ತೆತ್ಕೊಂಡು ಸೈಡಿಗೆ ಬಂದಾದಮೇಲೆ ಅವಳ ಫ್ರೆಂಡ್ಸು ಅವರೆಲ್ಲರೂ ಬಂದುಬಿಟ್ರು. ಅವನಿಗೆ ಕೇಕ್ ತಿನ್ನಿಸ್ಬಿಟ್ಟು ಗಿಫ್ಟನ್ನು ಕೊಡ್ತಾಯಿದ್ರು. ಸೊ ಅವನಿಗೂ ಒಂಥರ ಏನೋ ಅಷ್ಟು ಜನ ನೋಡಿ ಅವನು ಸ್ವಲ್ಪ ಸೈಲೆಂಟಾಗಿ ಆಗ್ಬಿಟ್ಟ. ಏಕೆಂದರೆ ಅವನು ತುಂಬ ಒಬ್ಬನೇ ಇರುವಂಥದ್ದು. ಹಾಗಾಗಿ ಅವನಿಗೆ ಜನಗಳನ್ನ ನೋಡಿದ ತಕ್ಷಣ ಸ್ವಲ್ಪ ಸೈಲೆಂಟ್ ಆದ ಅಂತಲೇ ಹೇಳ್ಬೋದು. ಹೀಗೆ ಅವ್ರ ಅಣ್ಣಂದು ಒಂದು ಫೋಟೋ ತುಂಬ ಚೆನ್ನಾಗಿ ಮಾಡಿಸಿದ್ರು ಅವ್ರ ಡ್ಯಾಡಿ. ಸೊ ಆ ಒಂದು ಫೋಟೋವನ್ನು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಆ ಫೋಟೋವನ್ನು ಸಹ ನಾನು ಹಿಡಿದೆ ಇದರಲ್ಲಿ. ಹಾಗೆ ಆ ವನದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದೇ ಒಂದು ಖುಷಿ ಇತ್ತು. ಯಾಕೆಂದರೆ ಅವರ ಅಣ್ಣ ಮತ್ತು ಅವ್ರ ತಾಯಿ ಸೇರಿ ಮಾಡಿರೋಂಥದ್ದಿದು. ಸೊ ಇಬ್ರಿಗೂ ಕ್ರೆಡಿಟ್ ಹೋಗಲೇಬೇಕು, ಅಷ್ಟು ಚೆನ್ನಾಗಿ ಮಾಡಿದರು ಆ ವನವನ್ನು. ಅದಾದಮೇಲೆ ಸ್ವಲ್ಪ ಕೇಕು ಮತ್ತು ರಾತ್ರಿ ಊಟವನ್ನು ಸಹ ಮಾಡಿಸಿದ್ರು, ಪಲಾವು ಮತ್ತು ಒಬ್ಬಟ್ಟನ್ನು. ಸೊ ಬಂದವ್ರಿಗೆಲ್ಲ ಆ ಊಟವನ್ನು ಹಾಕ್ಕೊಟ್ವಿ. ಹಾಗೆ ಅವರು ನೋಡ್ಕೊತಿದ್ರಲ್ಲ, ತುಂಬ ಇಷ್ಟಪಟ್ಟು ನೋಡ್ಕೊತಾರೆ. ಹಾಗಾಗಿ ಅವರು ಸಹ ಈ ಫೋಟೋಕ್ಕೆ ಫೋಸ್ ಕೊಟ್ಟರು. ಅವ್ರಿಗೋಸ್ಕರನೇ ಇದು ಸೆಲೆಬ್ರೇಟ್ ಮಾಡಿದ್ದು ಈ ಒಂದು ಚಿಕ್ಕದಾದ ಫಂಕ್ಷನ್ ಅಂತಲೇ ಹೇಳ್ಬೋದು. ಹಾಗೆ ನನ್ನ ತಂಗಿ ಹಾಗೆ ನನ್ನ ತಮ್ಮನ ಹೆಂಡತಿ ಸಹ ಫೋಟೋಕ್ಕೆ ಫೋಸ್ ಕೊಟ್ಟರು. ನನ್ನ ತಮ್ಮನ ಮಗನ ಹೆಸರು ಹೇಳಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ. ಅವನ ಹೆಸರು ಧರ್ಮರಾಜ್ ಅಂತ. ಹಾಗೆ ಅವಳ ತುಂಬ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವರು ಸ್ವಲ್ಪ ಲೇಟಾಗಿ ಬಂದು ಜಾಯಿನ್ ಆದರು. ಸೊ ಆಲ್ರೆಡಿ ಕೇಕ್ ಕಟ್ಟಿಂಗ್ ಎಲ್ಲ ಆಗಿರೋದ್ರಿಂದ ಜಸ್ಟ್ ಫೋಟೋಗೆ ಫೋಸ್ ಕೊಟ್ಟರು. ಅದಾದಮೇಲೆ ನನ್ನ ಫ್ಯಾಮಿಲಿ ಎಲ್ಲರೂ ಫೋಟೋವನ್ನು ತೆಗೆಸ್ಕೊಂಡ್ವಿ. ತುಂಬಾ ಖುಷಿ, ಮೆಮೊರೇಬಲ್ ಡೇಸ್ ಅಂತಲೇ ಹೇಳ್ಬೋದು ಅವತ್ತು. ಹಾಗೆ ನಾನು ಲಾಸ್ಟ್ ಇಯರ್ ಹೋಗೋದಕ್ಕೆ ಆಗಲಿಲ್ಲ ಬರ್ಡೇಗೆ. ಒಂದು ಬರ್ಡೇ ಹೋಟ್ಲಲ್ಲಿ ಸೆಲೆಬ್ರೇಟ್ ಮಾಡಿದರು, ಬಟ್ ಅದಕ್ಕೆ ಹೋಗೋಕ್ಕಾಗಿಲ್ಲ. ಬಟ್ ಈ ಸತಿ ಹೋಗಿದ್ದು ತುಂಬಾ ಖುಷಿ ಕೊಡುತ್ತೆ. ಅವನು ತುಂಬ ಮುದ್ದಾಗಿ ಕಾಣ್ತಾ ಇದ್ದ, ನೋಡೋಕ್ಕೆ ತುಂಬ ಖುಷಿ ಆಯಿತು. ಹಾಗೆ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ನನ್ನ ತಂಗಿ ಮಗಳು ಹಾಗೆ ಪ್ರತಿಯೊಬ್ಬರು ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ರು. ನನ್ನ ಮಗ ಅಲ್ಲಿ ಮಿಸ್ಸು ಆದ್ರೂ ಓಕೆ, ಒಂದು ಖುಷಿ ಏನೋ ಇದೆ. ಒಂದು ಹೋಗಿದ್ದೀನಿ, ಆ ಫಂಕ್ಷನ್ ಅಟೆಂಡ್ ಮಾಡಿದ್ದೀವಿ. ಹೀಗೆ ಸಿಂಪಲ್ಲಾಗಿ ಒಂದು ಬರ್ಡೇ ಮನೆಯಲ್ಲೂ ಈ ರೀತಿ ಆಚರಣೆ ಮಾಡ್ಬೋದು ಅನ್ನೋದನ್ನು ಅವರು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಫೋಟೋಸ್ ಎಲ್ಲ ಮೆಮೊರೇಬಲ್ ಆಗಿರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಫೋಟೋಸ್ ಎಲ್ಲ ಇಲ್ಲೇ ಹಂಚ್ಕೊಂಡಿದ್ದೀನಿ. ನಿಮಗೂ ಸಹ ಈ ರೀತಿ ಸರಳವಾಗಿ ಬರ್ಡೇನ ಆಚರಣೆ ಮಾಡ್ಕೋಬೇಕಂದ್ರೆ ಈ ರೀತಿ ಆಚರಣೆಯನ್ನು ಮಾಡ್ಕೊಳ್ಳಿ. ನಾನು ಮನೆಗೆ ಬಂದಿರೋ ಗೆಸ್ಟ್ ಆಗಲಿ, ಫ್ರೆಂಡ್ಸ್ ಆಗಲಿ, ಅವರ ಫೋಟೋವನ್ನು ಸಹ ಇಲ್ಲಿ ಶೇರ್ ಮಾಡಿದ್ದೀನಿ. ಏಕೆಂದರೆ ಒಂದು ಸಮಾರಂಭ ಅಂದ್ರೇ ಪ್ರತಿಯೊಬ್ಬರೂ ಸೇರೋದು. ಇಂಥ ಒಂದು ಸಮಾರಂಭ ತುಂಬ ಮೆಮೊರೇಬಲ್ ಆಗಿರುತ್ತೆ, ತುಂಬ ಖುಷಿಕರವಾಗಿರುತ್ತೆ. ಹಾಗಾಗಿ ಇಂಥ ಒಂದು ಸಮಾರಂಭದಲ್ಲಿ ಪ್ರತಿಯೊಬ್ಬರು ಭಾಗಿಯಾಗೋಣ, ಖುಷಿಯನ್ನು ಹಂಚ್ಕೊಳ್ಳೋಣ. ದುಃಖ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ದುಃಖವನ್ನು ಹಂಚ್ಕೊಳ್ಳೋದೆ, ಖುಷಿಯನ್ನು ಹಂಚ್ಕೊಂಡ್ರೆ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇರುತ್ತೆ. ಅದಾದಮೇಲೆ ಇದು ರಾತ್ರಿ ತೆಗೆದಂಥ ವಿಡಿಯೋ. ಅವನು ಅವಾಗ ಸೈಲೆಂಟಾಗಿದ್ದವನು ರಾತ್ರಿ ಬರ್ತಡೇ ಎಲ್ಲ ಆದಮೇಲೆ ಅವ್ನು ನೋಡಬೇಕಾಯ್ತು ಅವನ ಆಟನ. ಏನು ರೌಂಡ್ ಹೊಡಿತಾನೆ, ಅವ್ರ ಅಣ್ಣಾರ ಜೊತೆ ಕುಣಿತಾನೆ. ಸೊ ಬರ್ಡೇ ಆದಮೇಲೆ ಫುಲ್ ಖುಷಿಯಾಗಿದ್ದ ಅವನು. ಇಡೀ ರಾತ್ರಿ 3 o'clockವರೆಗೂ ಆಟ ಆಡಿದ್ದಾನೆ. ಆ ಒಂದು ಖುಷಿಗೆ ಪಾರನೇ ಇಲ್ಲ, ಅಷ್ಟು ಚೆನ್ನಾಗಿ ಆಟ ಆಡ್ದ. ಆಮೇಲೆ ಸಹ ಸ್ವಲ್ಪ ಹೊತ್ತು ಆಟ ಆಡಿದಾದಮೇಲೆ ಆದರೂ ಅವನಿಗೆ ದೃಷ್ಟಿ ಅಂದರೆ ಕೆಂಪು ನೀರು ಆರತಿನೂ ಸಹ ತೆಗ್ದಾಕಿದ್ವಿ. ಆದರೂ ಸ್ವಲ್ಪ ಅದಾದಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ದ. ಸೊ ನೆಕ್ಸ್ಟ್ ಡೇ ಸಂಡೇ ಇರೋದ್ರಿಂದ ಸ್ವಲ್ಪ ಲೇಟಾಗೇ ಎದ್ಬಿಟ್ಟು ನಿನ್ನೆ ಏನು ಫಂಕ್ಷನ್ ನಡೀತು ಅದನ್ನೆಲ್ಲ ನೆನೆಸ್ಕೊಂಡ್ವಿ. ಸೊ ಅವನ ಜೊತೆ ಸ್ವಲ್ಪ ಆಟ ಆಡಿಬಿಟ್ಟು ಅಲ್ಲಿಂದ ನಾನು ಬಿಟ್ಟೆ. ಸೊ ಮನೆಯನ್ನು ಬಿಟ್ಟಾಗ ನಾನೊಂದು 5:30 ಆಗಿತ್ತು. ಅವತ್ತು ತಿರುಗಿ ದಿನ ಸಂಡೇ ನೈಟ್ ಒಂದು 9 o'clock ಒಳಗಡೆ ನಾವು ನಮ್ಮ ಮನೆಗೆ ಬಂದು ಸೇರಿಕೊಂಡ್ವಿ. ಸೊ ತುಂಬ ಮೆಮೊರೇಬಲ್ ಡೇ ಅಂತಲೇ ಹೇಳ್ತೀನಿ. ನಿಮಗೂ ಸಹ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಸಹ ಮನೆಯಲ್ಲೇ ಸರಳವಾಗಿ ಕಡಿಮೆ ಹಣದಲ್ಲಿ ಈ ರೀತಿ ಸೆಲೆಬ್ರೇಷನ್ ಮಾಡ್ಬೋದು. ನಿಮಗೂ ಸಹ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು.